ತೆಲುಗು ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಹಮ್ಮಿಕೊಂಡರು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ 1000 ಮೀಟರ್ ಉದ್ದದ ಒಂದು ಕನ್ನಡ ಬಾವುಟ ಮೆರವಣಿಗೆ ನಡೀತಾ ಇದೆ. ಈ ಕಾರ್ಯಕ್ರಮದ ಹಿನ್ನೆಲೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಬೀದರ್ ನಗರಕ್ಕೆ ಆಗಮಿಸಿದರೆ. ಬನ್ನಿ ನಾವೀಗ ಅವ್ರ ಜೊತೆಗೆ ಇದ್ದೀವಿ. ಮೇಡಮ್ ಅವ್ರನ್ನ ಮಾತಾಡ್ಸಿ ಹೋಗ್ತೀವಿ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗೆ ಅನಿಸ್ತಿದೆ ಬೀದರ್? ಭಾಳ ಖುಷಿ ಅನಿಸುತ್ತೆ. ಅದು ಕನ್ನಡ ಧ್ವಜವನ್ನು ಹೊತ್ತು 1000 ಮೀಟರ್ ಇದೆ. ಹೌದೌದು, 1 ಕಿಲೋಮೀಟರ್ ಉದ್ದ ಕನ್ನಡ ಬಾವುಟವನ್ನು ಎತ್ಕೊಂಡು ಅದು ನಮ್ಮ ಶಾಲೆಯ ಮಕ್ಕಳ ಜೊತೆ ಮತ್ತು ಬೀದರ್ನ ಜನರ ಜೊತೆ ಹೊತ್ತು ನಡೆಯೋದಿದೆಯಲ್ಲ, ಅದಕ್ಕಿಂತ ಖುಷಿ, ಅದಕ್ಕಿಂತ ಅಭಿಮಾನ, ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ. ಮೇಡಮ್, ಏನು ನಮ್ಮದು ಗಡಿ ಭಾಗ ಕನ್ನಡ ಕ್ಷೀಣಿಸ್ತಿರೋ ಹೊತ್ತಿರಲ್ಲಿ ಒಂದಿಷ್ಟು ಯುವ ಮನಸ್ಸುಗಳು ಕನ್ನಡ ಕಟ್ಟೆ ಕೆಲಸ ಮಾಡಿದ್ರೆ ನೀವು ಯಾವ ರೀತಿ ಪ್ರೋತ್ಸಾಹ ಮಾಡ್ತೀರಾ ಅವರಿಗೆ? ನಾವು ಕನ್ನಡದ ಮಕ್ಕಳು, ನಾನು ಕನ್ನಡತಿ. ಇಲ್ಲಿ ಬೀದರ್ ಇದು ಕನ್ನಡಮ್ಮನ ಜಾಗ. ಸೊ ಹಾಗಾಗಿ ಯಾವುದೇ ಕನ್ನಡಿಗರಿಗೆ ಯಾವಾಗಲೇ ಇರಲಿ ಸದಾ ನಿಂತಿರ್ತೀವಿ. ಎರಡನೇ ಮಾತೇ ಇಲ್ಲ. ಕನ್ನಡ ಉಳಿಬೇಕು, ಕನ್ನಡ ಬೆಳೆಸಬೇಕು ಅಲ್ವಾ? ಅದೆಲ್ಲ ನಮ್ಮ ಆದ್ಯ ಕರ್ತವ್ಯ. ಸೊ ಹಾಗಾಗಿ ಬೀದರ್ ಜಿಲ್ಲೆ ನಮ್ಮ ಕನ್ನಡ ನಾಡು. ಹಾಗಾಗಿ ಯಾವುದೇ ಥರ ಕನ್ನಡದ ಒಂದು ಧಕ್ಕೆ ಬಂದರೆ ನಾವೆಲ್ಲರೂ ನಿಂತ್ಕೊಳ್ತೀವಿ ಆ ಭಾಷೆಯ ಪರ, ಆ ಒಂದು ತಾಯಿಯ ಪರ. ಇಲ್ಲಾಂದರೆ ನಾವು ಕನ್ನಡಮ್ಮನ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ವಲ್ಲ. ಇದಿಷ್ಟು ನಾಗಲಕ್ಷ್ಮಿ ಚೌಧರಿ ಅವರ ಮಾತಾಗಿತ್ತು. ಏನು ಈಗಾಗಲೇ ಮೈಲೂರು ಪಾರ್ಕ್ನಿಂದ ಬೀದರ್ನ ರಂಗಮಂದಿರದವರೆಗೂ ಬಾವುಟದ ಮೆರವಣಿಗೆ ಈಗಾಗಲೇ ನಡೀತಾ ಇದೆ. ಸಾಕಷ್ಟು ವಿಜೃಂಭಣೆಯಿಂದ 2000ಕ್ಕೂ ಅಧಿಕ ಮಕ್ಕಳು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕನ್ನಡದ ಬಾವುಟವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ನಡೀತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.